ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ದಿನೇಶ, ದಿನೇಶ, ಎಲ್ಲಿದ್ಯೋ? ಹೇಗಿದ್ಯೋ? ಎಲ್ಲ ಹೋಗಿದ್ಯೋ? ಎಷ್ಟು ದಿನ ಮರೆ ಎಲ್ಲ ಹೋಗಿದ್ಯೋ? ಅಮ್ಮ, ನಾನು ಬಂದಾಯ್ತಲ್ಲ, ಇನ್ಯಾಕೆ ಅಳೋದು? ಕಣ್ಣೋರ್ಸ್ಕೊ ನೋಡು. ನೀನು ಇದೇ ಥರ ಅಳ್ತಾ ಇದ್ರೆ ನಾನು ಮತ್ತೆ ವಾಪಸ್ ಹೋಗ್ಬೇಕಾಗತ್ತೆ. ಬೇಡಪ್ಪ, ಬೇಡ. ಈ ಎಸ್ಟೇಟ್ ಕೊಂಡ್ಕೊಂಡ್ಮೇಲೆ ಒಂದು ವಾರ ಅಷ್ಟೇ ನಾನು ಇಲ್ಲಿದ್ದಿದ್ದು. ನೋಡು, ನೀನು ಆಗ ಹೋದವನು ಈಗ ಬರ್ತಾ ಇದೆಯಾ? ನೀನು ಎಲ್ಲಿದ್ದೆ, ಏನು ಮಾಡ್ಕೊಂಡಿದ್ದೆ, ಯಾವುದೂ ನನಗೆ ಗೊತ್ತಿರಲಿಲ್ಲ. ಅದು ಸರಿ, ನೀನು ನನಗೆ ಫೋನ್ ಆದರೂ ಮಾಡಬಾರ್ದಾಗಿತ್ತೇನೋ? ಎಲ್ಲ ಹೇಳ್ತೀನಮ್ಮ. ನನಗೆ ಒಂದೇ ಒಂದು ಲೋಟ ಬಿಸಿ ಬಿಸಿ ಕಾಫಿ ಕೊಡ್ತೀಯಾ ಪ್ಲೀಸ್? ಈಗ ತರ್ತೀನಪ್ಪ. ದಿನೇಶ, ಕಾಫಿ ತಗೊಂಬರಿ. ಥ್ಯಾಂಕ್ಸ್. ಅಲ್ಲ, ಇಷ್ಟು ದಿನ ಎಲ್ಲಿ ಹೋಗ್ಬಿಟ್ಟಿದ್ದೆ ನೀನು? ಈ ಅಮ್ಮನ ನೋಡಬೇಕು ಅಂತ ಅನಿಸ್ಲಿಲ್ವಾ ನಿನಗೆ? ಅನ್ನಿಸ್ತಿತ್ತಮ್ಮ, ಆದರೆ ಅನ್ನಿಸ್ದಾಗೆಲ್ಲ ಬರೋ ಪರಿಸ್ಥಿತಿ ನಾನು ಇರಲಿಲ್ಲ ಅಷ್ಟೇ. ತೊಂದರೆ ಅಂತೇನಿಲ್ಲಮ್ಮ, ಸುಖವಾಗೇ ಇದ್ದೆ. ಯಾವುದೋ ದೇಶ ನೋಡು, ನಮ್ಮೂರು ಅಂತ ಯಾರೂ ಇಲ್ಲದೆ ಬೇಜಾರಾಗ್ತಿತ್ತಷ್ಟೆ. ಯಾವ್ಯಾವುದೋ ದಾರಿಗಳ ಮೂಲಕ ಗೆಲ್ಲೋ ಪ್ರಯತ್ನ ಮಾಡಬೇಕಾಗತ್ತೆ. ಅದಕ್ಕೆ ನಿನಗೆ ಫೋನ್ ಮಾಡೋಕ್ಕಾಗಲಿಲ್ಲ, ಸಾರಿ. ನೀನೇನೋ ನನ್ನನ್ನು ಇಲ್ಲಿ ಒಂಟಿಯಾಗಿಬಿಟ್ಟು ಹೊರಟೋದೆ. ಆದರೆ ಬಾಕಿ ಹಣಕ್ಕೋಸ್ಕರ ಎಸ್ಟೇಟ್ ಓನರು ದಿನ ಮನೆ ಬಾಗಿಲಿಗೆ ಬರೋಕ್ಕೆ ಶುರು ಮಾಡ್ದ. ಬಾಕಿ ಹಣ ಕೊಡಿ, ಇಲ್ಲದೆ ಹೋದ್ರೆ ಮನೆ ಖಾಲಿ ಮಾಡಿ ಅಂತ ಹೇಳ್ದ. ನಿನ್ನ ಬಗ್ಗೆನೂ ಕೇಳ್ತಿದ್ದ. ನನಗೇನು ಹೇಳೋಕ್ಕೂ ತೋಚಲಿಲ್ಲ. ಕೊನೆಗೆ ಧೈರ್ಯ ಮಾಡಿ ನಾನೊಬ್ಬಳೇ ಬೆಂಗಳೂರಿಗೆ ಹೊರಟುಬಿಟ್ಟೆ. ಅಲ್ಲಿ ರಾಜೀವ ಸಿಕ್ದ. ಎಲ್ಲ ವಿಚಾರನೂ ಹೇಳ್ದ. ಸದ್ಯ ಓನರ್ ಕೊಡಬೇಕಾಗಿದ್ದ ಬಾಕಿ ಹಣ, ನನ್ನ ಖರ್ಚಿಗೆ ಹಣ ಎಲ್ಲನೂ ವ್ಯವಸ್ಥೆ ಮಾಡಿಕೊಟ್ಟ ಕಣೋ. ಪಾಪ ರಾಜೀವ ಯಾಕೋ ಜೈಲಲ್ಲಿದ್ದಾನೆ. ತುಂಬ ಒಳ್ಳೆ ಹುಡುಗ ಅವನು. ಏನಾಯ್ತು? ಅದೊಂದು ದೊಡ್ಡ ಕತೆ ಬಿಡಮ್ಮ. ಹಣ ಮತ್ತು ಬಿಸ್ನೆಸ್ನಿಂದ ಆಗಿರೋದು ಇದೆಲ್ಲ. ರಾಜೀವನ್ ಹೆಂಡತಿ ತೀರ್ಕೊಂಡ್ಮೇಲೆ ರಾಜೀವನ್ ಮಾವ ಇದ್ದಾರಲ್ಲ ಶಂಕರ್ ದಾಸು, ಅವ್ರ ಆಸ್ತಿಯೆಲ್ಲ ರಾಜೀವಂಗೆ ಬಂತು. ಅವ್ರ ಕೈಲಿ ಇದನ್ನೆಲ್ಲ ಸಹಿಸ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಅವರೆಲ್ಲ ಸೇರಿ ರಾಜೀವನ್ ಮೇಲೆ ಇಲ್ಲ ಸಲ್ಲದ ಅಪವಾದಗಳನ್ನೆಲ್ಲ ಹೊರಿಸಿ ಅವನು ಜೈಲಿಗೆ ಹೋಗೋ ಹಾಗೆ ಮಾಡಿದ್ದಾರೆ. ಎಲ್ಲ ಹಣಕ್ಕೋಸ್ಕರ, ಆಸ್ತಿಗೋಸ್ಕರ. ನಾನು ಆ ಗಲಾಟೆ ವಿಚಾರವಾಗೇಮ್ಮ ಯಾವ್ಯಾವುದೋ ದೇಶದಲ್ಲಿ ಹೋಗಿರ್ಬೇಕಾದ ಪರಿಸ್ಥಿತಿ ಬಂದಿದ್ದು. ಎಷ್ಟು ದಿನದಿಂದ ನಡೀತಿದೆ ಈ ನಾಟಕ? You are fired. Get out! ರಾಜಿ ಪ್ಲೀಸ್, ಇದರಲ್ಲಿ ಇವ್ರದ್ದೇನು ತಪ್ಪಿಲ್ಲ. You just shut up. Get out. ಯಾರು ನೀವು? ನಮ್ಮನೆಯಲ್ಲಿ ಯಾಕಿದ್ದೀರಾ?
ಕೈಲಿ ಮಗುನ ಬಿಟ್ಟಿರೋಕ್ಕಾಗಲಿಲ್ಲ. ಅದಕ್ಕೆ ನನಗೆ ಗೊತ್ತಿಲ್ಲ ಹಾಗೆ ಕದ್ದು ನನ್ನ ಮನೆಗೆ ಬರ್ತಾ ಇದ್ದೀರಾ? ಇಷ್ಟಕ್ಕೂ ಈ ಮಗುಗೂ ನಿಮಗೂ ಏನ್ರಿ ಸಂಬಂಧ? ಇದು ನನ್ನ ಮಗು. ಇದು ನಿಮ್ಮ ಮಗು, ನಾನಿಲ್ಲ ಅನ್ನಲಿಲ್ಲ. ಆದರೆ ನನಗೂ ಈ ಮಗುಗೂ ಭಾವನಾತ್ಮಕ ಸಂಬಂಧ ಇದೆ. ಕೆಲವು ದಿನದ ಮಟ್ಟಿಗೆ ಈ ಮಗುನ ನಾನು ತಾಯಿ ಹಾಗೆ ನೋಡ್ಕೊಂಡಿದ್ದೀನಿ. ಈ ಭಾವನೆಗಳು ನನ್ನ ಮನಸ್ಸಿಂದ ಹೋಗ್ತಿಲ್ಲ. ಬೆಂಕಿ ಹಾಕ್ರಿ ನಿಮ್ಮ ಭಾವನೆಗಳಿಗೆ. ಭಾವನೆಗಳು ಸಂಬಂಧಗಳು ಅಂತ ಮತ್ತೆ ಮತ್ತೆ ಯಾಕ್ರಿ ಬರ್ತೀರಾ? ನಿಮ್ಮ ಮನೆಯವ್ರನ್ನೆಲ್ಲ ನನ್ನ ಜೀವನದಿಂದ ನಾನು ಯಾವತ್ತೋ ದೂರ ಮಾಡಿದ್ದಾಗಿದೆ. ಅಲ್ರಿ, ನಾನೇನು ಒಳ್ಳೆ ಮನುಷ್ಯ ಅಲ್ವಲ್ಲ? ನನ್ನಂಥ ಒಂದು ಮಗು ಮೇಲೆ ನಿಮ್ಗೆ ಯಾಕ್ರಿ ಇಷ್ಟೊಂದು ಹಾಕ್ರಿ? ಕೇಳಿದ್ರೆ ಈ ಮಗುವಿನ ಮೇಲಿನ ನಿಮ್ಮ ಪ್ರೀತಿಗೆ ಕಾರಣನೇ ಇಲ್ಲ ಅಂತೀರ. ಈಗಲೂ ನಾನು ಅದನ್ನೇ ಹೇಳ್ತೀನಿ. ಈ ಮಗು ಮೇಲೆ ನನಗೆ ಯಾಕೆ ಇಷ್ಟು ಪ್ರೀತಿ ಅಂತ ನನಗೆ ಗೊತ್ತಿಲ್ಲ. ಸಾಕು ಮಾಡ್ರಿ ನಿಮ್ಮ ನಾಟಕನ. ಅದೇನೋ ದೊಡ್ಡದಾಗಿ ಹೇಳ್ತಿದ್ರಿ, ನಾನೊಂದು ಜೈಲಿಗೆ ಕಳಿಸ್ಬಿಡ್ತೀನಿ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ. ಈಗ ನೋಡ್ರಿ ಎಂಥ ಸ್ಥಿತಿ ಬಂದಿದೆ ನಿಮಗೆ. ಕೋರ್ಟ್ನಲ್ಲಿ ನನ್ನನ್ನು ಸೋಲ್ಸೋಕ್ಕಾಗಲಿಲ್ಲ ಅಂತ ಈಗ ಮಗು ನೆಪ ಮಾಡ್ಕೊಂಡು ಬಂದಿದ್ದೀರಾ, ಸಂಚು ಹುಡ್ತಾ ಇದ್ದೀರಾ. ನಿಮ್ಮ ಮತ್ತೆ ಮಗುವಿನ ಸಂಬಂಧನ ನನ್ನ ವಿರುದ್ಧ ಅಸ್ತ್ರವಾಗಿ ಬಳಸ್ತೀರಿ. ಕೊನೆಗೊಂದಿನ ನನ್ನನ್ನು ಅಮ್ಮ ರಮ್ಯಾ ಸಂಜನನಿಂದ ದೂರ ಮಾಡಿದ ಹಾಗೆ ನನ್ನ ಮಗುವಿನಿಂದ ನನ್ನನ್ನು ದೂರ ಮಾಡ್ತೀರಾ. ಇದೇ ಅಲ್ವಾ ನಿಮ್ಮ ಉದ್ದೇಶ? ಖಂಡಿತ ನನ್ನ ಮನಸ್ಸಲ್ಲಿ ಅಂಥದ್ದೇನೂ ಇಲ್ಲ. ಈ ಮಗು ಬಗ್ಗೆ ನನಗಿರೋದು ನಿಷ್ಕಲ್ಮಶವಾದ ಪ್ರೀತಿ. ಆದರೆ ನನ್ನ ಎಲ್ಲ ನಡವಳಿಕೆಗಳಿಗೂ ನೀವೇನೋ ಅರ್ಥ ಹುಡುಕ್ತೀರಾ, ಏನೋ ಲಾಭ ಇದೆ, ಏನೋ ಸಂಚಿದೆ ಅಂತ ಯೋಚನೆ ಮಾಡ್ತೀರಾ. ಆದರೆ ನಿಜವಾದ ಪ್ರೀತಿಗೆ ಕಾರಣ ಪ್ರೀತಿ ಮಾತ್ರ. ಇದನ್ನು ನಾನು ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಸಾಕು ನಿಲ್ಲಿಸ್ರಿ. ನೀವು ಏನನ್ನೂ ನನಗೆ ಅರ್ಥ ಮಾಡಿಸ್ಬೇಕಾಗಿಲ್ಲ. ನಿಮ್ಮ ವಿಚಾರ ನನಗೆ ಅರ್ಥ ಆಗಿದೆ. ಅಲ್ರಿ, ಎಲ್ಲ ನಾನು ನಿಮ್ಮ ಹತ್ರ ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀನಿ? ಅದರ ಅವಶ್ಯಕತೆನೇ ಇಲ್ಲ. ಇದು ನನ್ನ ಮನೆ, ಇದು ನನ್ನ ಮಗು. ಗೆಟ್ ಔಟ್. ಪ್ಲೀಸ್ ರಾಜೀವ್, ನಡೆದಿರೋ ಘಟನೆಗಳಿಗೆ ನನ್ನ ಮಗುವಿನ ಪ್ರೀತಿಗೆ ಸಂಬಂಧ ಕಲ್ಪಿಸ್ಬೇಡಿ. ದಿನಕ್ಕೆ ಒಂದ್ಸತಿ ಮಗು ನೋಡೋ ಅವಕಾಶ ಮಾಡಿಕೊಡಿ ಪ್ಲೀಸ್. ಐ ಸೆಡ್ ಗೆಟ್ ಔಟ್. ನೀವಾಗೆ ಹೋಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ ಬಾ ರಮ್ಯಾ. ಆಫೀಸಲ್ಲಿ ಟೆನ್ಷನಾ? ಹಾಗೇನೂ ಇಲ್ಲ. ತಲೆ ನೋವ್ತಿದ್ಯಾ? ಯಾಕೊಂಥರ ಇದೆಯಾ? ರಾಜೀವನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನನಗೆ ನಿನಗೆ ಅವನ ಬಗ್ಗೆ ಎಷ್ಟು ದ್ವೇಷ ತಿರಸ್ಕಾರ ಇದೆ. ನಾವಿಬ್ಬರು ಅವನ ನೆರಳಿಂದನೂ ದೂರ ಇರಕ್ಕೆ ಬಯಸ್ತೀವಿ ಅಂತ ಅವನಿಗೂ ಗೊತ್ತಿದೆ. ಆದರೂ ಪದೇ ಪದೇ ನಮ್ಮ ಮನೆಗೆ ಬಂದು ನಮ್ಮ ಸಹನೆ ಪರೀಕ್ಷೆ ಮಾಡ್ತಾನೆ. ನಮ್ಮ ಪಾಡಿಗೆ ನಾವಿರೋಕ್ಕೂ ಬಿಡದೆ ತನ್ನ ಪಾಡಿಗೆ ತಾನೂ ಇರದೆ ತೊಂದರೆ ಕೊಡ್ತಾನೆ. ಅವನ ಉದ್ದೇಶ ಏನು ಅಂತಲೇ ನಂಗೆ ಅರ್ಥ ಆಗ್ತಾ ಇಲ್ಲ. ರಮ್ಯಾ, ರಾಜೀವ್ ಮತ್ತೆ ಏನಾದರೂ ಮನೆಗೆ ಬಂದಿದ್ನಾ? ಬಂದಿದ್ದ. ಯಾವಾಗ? ಒಂದು 2-3 ದಿನದ ಹಿಂದೆ. ನೀನಾಗ ಮನೇಲಿ ಇರಲಿಲ್ಲ. ಅವನು ಬಂದಿದ್ದ ವಿಷಯ ನನ್ನ ಹತ್ರ ಯಾಕೆ ಹೇಳಿಲ್ಲ ನೀನು? ಆ ವಿಚಾರ ಹೇಳಿ ನಿನ್ಗೆ ಅಪ್ಸೆಟ್ ಮಾಡೋದು ನಂಗೆ ಇಷ್ಟ ಇರಲಿಲ್ಲ.
ಏನು ಹೇಳ್ದ? ರಾಜೀವ ಕೋರ್ಟ್ ಆರ್ಡರ್ ತಗೊಂಡು ಶಂಕರ್ ದಾಸ್ ಅವ್ರ ಮನೆಯಿಂದ ಮಗುನ ಕರ್ಕೊಂಡು ಹೋಗಿದ್ದಾನೆ. ನಮ್ಮನ್ನು ಅವನ ಜೊತೆಗೆ ಇರೋದಕ್ಕೆ ಕರೆಯೋಕ್ಕೆ ಬಂದಿದ್ದ. ಈಗ ನಾನು ಹಾಗೆ ಮಾಡಬಾರ್ದಾಗಿತ್ತು ಅಂತ ನಂಗೆ ಪಶ್ಚಾತ್ತಾಪ ಆಗ್ತಾ ಇದೆ. ಪಶ್ಚಾತ್ತಾಪ ಯಾಕೆ? ಪಾಪ ಚಿಕ್ಕ ಮಗು, ತಾಯಿ ಇಲ್ಲ, ರಾಜೀವನಂಥ ತಂದೆ. ಆ ಪುಟ್ಟ ಮಗು ಬಗ್ಗೆ ಯೋಚನೆ ಮಾಡಿದ್ರೆ ಮನಸ್ಸಿಗೆ ತುಂಬ ಹಿಂಸೆ ಆಗುತ್ತಮ್ಮ. ನಾವೆಲ್ಲ ಇದ್ದು ಅದು ರಾಜೀವನ ಹತ್ರ ಬೆಳಿಬೇಕು ಅಂದರೆ ಆ ಮಗು ಬೆಳೆಯೋ ವಾತಾವರಣದ ಬಗ್ಗೆ, ಅದ್ರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ಭಯ ಆಗುತ್ತೆ. ನಾವು ತುಂಬ ಕಠಿಣವಾಗಿ ವರ್ತಿಸ್ತಾ ಇದ್ದೀವಿ ಅಂತ ನಂಗೆ ಅನ್ನಿಸ್ತಾ ಇದೆಯಮ್ಮ. ರಮ್ಯಾ, ರಾಜೀವ ತನ್ನ ಮನೆಗೆ ನಮ್ಮಿಬ್ಬರನ್ನ ಕರೆಯೋಕ್ಕಿಲ್ಲಿ ಬಂದಾಗ ಒಂದು ವೇಳೆ ನೀನು ಒಪ್ಕೊಂಡಿದ್ದಿದ್ರು ನಾನಲ್ಲಿ ಬರೋದಕ್ಕೆ ಒಪ್ತಾ ಇರಲಿಲ್ಲ. ರಮ್ಯಾ, ರಾಜೀವ್ ಮಗುಗೆ ನಾನು ಅಜ್ಜಿ, ಅದು ನನ್ನ ಮೊಮ್ಮಗು. ನನ್ನ ಮೊಮ್ಮಗು ಮೇಲೆ ನನಗೆಲ್ಲರಿಗಿಂತ ಹೆಚ್ಚು ಪ್ರೀತಿ ಮಮತೆ ಇದೆ. ಆದರೆ ಆ ಪ್ರೀತಿ ಮಮತೆನೇ ನನ್ನ ದೌರ್ಬಲ್ಯ ಆಗಿರೋದು. ನಾವು ಯಾವ ವಿಚಾರದಲ್ಲಿ ಸೋಲ್ದೇ ಇದ್ರು ಪ್ರೀತಿ ಮಮತೆ ವಿಚಾರ ಬಂದಾಗ ಸೋತು ಹೋಗ್ತೀವಿ. ನಮ್ಮ ಈ ದೌರ್ಬಲ್ಯನೇ ರಾಜೀವು ದುರುಪಯೋಗ ಪಡಿಸ್ಕೊಳಕ್ಕೆ ನೋಡ್ತಾ ಇರೋದು. ಇದನ್ನೇ ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರೋದು. ನಾವು ಎಮೋಷ್ನಲ್ ಆಗಿ ಯೋಚನೆ ಮಾಡಿ ಸೋತು ಹೋಗ್ತೀವಿ. ಆದರೆ ರಮ್ಯಾ, ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಬೇಕಾಗತ್ತೆ. ರಮ್ಯಾ, ರಾಜೀವನ್ ಬಗ್ಗೆ ದುಃಖ ಪಡೋದಕ್ಕೆ ಇನ್ನೇನು ಉಳಿದಿದೆ? ನಾನು ತಾಯಿಯಾಗಿ ಕಂಡಿದ್ದ ಕನಸನ್ನೆಲ್ಲ ನುಚ್ಚು ನೂರು ಮಾಡಿಬಿಟ್ಟ. ಈಗ ತನ್ನ ಪಾಪ ಕಾರ್ಯದಲ್ಲಿ ನಮ್ಮ ಸಮ್ಮತಿ ಪಡೆಯೋದಕ್ಕೆ ಆ ಮಗುನ ಪಾನಾಗಿ ಯೂಸ್ ಮಾಡ್ತಾ ಇದ್ದಾನೆ. ಬನ್ನಿ. ಸರಿಯೋ, ಆಫೀಸಿಗೆ ಹೋಗ್ಲಿಲ್ವಾ? ಹೋಗಿದ್ವಿ, ಅಮ್ಮ ಹೇಳಿದ್ರು ನೀವು ಬರೋ ವಿಚಾರ, ಅದಕ್ಕೆ ನಾನು ಜಗದೀಶ್ ಬೇಗ ಬಂದ್ಬಿಟ್ರು. ತೊಂದರೆ ಆಯ್ತೇನೋ? ನಮಗೋಸ್ಕರ ಆಫೀಸಿಂದ ಬೇಗ ಬಂದ್ಬಿಟ್ಟಿದ್ದೀರಿ. ನೋಡಿ, ಇಷ್ಟು ದಿನ ಆದರೂ ಫಾರ್ಮಾಲಿಟೀಸ್ ಬಿಟ್ಟಿಲ್ಲ ನೀವು. ನಿಮ್ಮ ವಿಷಯದಲ್ಲಿ ನಮಗೇನೋ ತೊಂದರೆ ಅನ್ಸಲ್ಲಮ್ಮ. ರಮ್ಯಾ ಅವತ್ತು ಮದುವೆಗೆ ಒಪ್ಕೊಂಡ್ರಲ್ವಾ, ಅದಾದ್ಮೇಲೆ ನೀವು ಇವತ್ತು ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಏನೋ ಹೊಸ ವಿಚಾರ ಇರಬೇಕು ಅಂತ ಅಂದ್ಕೊಂಡು ನಾವಿಬ್ರು ಬೇಗ ಬಂದ್ವಿ. ಹಾಗೇನಿಲ್ಲ, ವಿಷಯ ಸ್ಪೆಷಲ್ಲೇ ಆದರೂ ಮದುವೆ ವಿಷಯ ಅಲ್ಲ. ಮತ್ತೆ ನಾನು ಆಫೀಸ್ ವಿಚಾರವಾಗಿ ಜಿನಿವಾಗೆ ಹೋಗ್ತಾ ಇದ್ದೀನಿ, ಒಂದು ವಾರ. ಥ್ಯಾಂಕ್ಸ್. ತುಂಬ ಸಂತೋಷ ಅಮ್ಮ. ಥ್ಯಾಂಕ್ಸ್ ಆಂಟಿ. ನಾನು ಹೋದರೆ ಅಮ್ಮ ಒಬ್ಬರೇ ಆಗಿಬಿಡ್ತಾರೆ. ನಾನು ವಾಪಸ್ ಬರೋವರೆಗೂ ಅಮ್ಮನ ಇಲ್ಲೇ ಇಟ್ಕೊಳ್ಳೋಕ್ಕಾಗತ್ತಾ ಅಂತ. ಏನಿಲ್ಲ, ಅಮ್ಮನ ಆರೋಗ್ಯ ಬೇರೆ ಸರಿ ಇಲ್ವಲ್ಲ, ಅದಕ್ಕೆ ಅಷ್ಟೆ. ನನಗೇನು ಭಯ ಇಲ್ಲ. ಸ್ವರೂಪ ಎಲ್ಲಿ ಈಗ? ತುಂಬ ಬೇಸರ ಪಟ್ಕೊಂಡಿದ್ಲು. ರೂಮಿಂದ ಆಚೆನೇ ಬರ್ತಾ ಇರಲಿಲ್ಲ. ಹುಚ್ಚುಚ್ಚಾಗಿ ಆಡೋಳು. ಆಮೇಲೆ ಮನಸ್ಸು ತಡಿಲಾರ್ದೆ ರಾಜೀವಿಗೆ ಗೊತ್ತಾಗದೇ ಇರೋ ಹಾಗೆ ಅವ್ರ ಮನೆಗೆ ಹೋಗಿ ನರ್ಸನ್ನ ಕೇಳಿಕೊಂಡು ಮಗುನ ನೋಡ್ಕೊಂಡು ಬರೋಕ್ಕೆ ಶುರು ಮಾಡಿದ್ಲು. ಹೌದಾ? ರಾಜೀವ್ಗೆ ಏನಾದರೂ ಗೊತ್ತಾದರೆ ಅವನು ರಂಪ ಮಾಡ್ತಾನೆ. ಮೊದಲು ಅವಳು ಎಲ್ಲಿಗೆ ಹೋಗ್ತಾಳೆ ಅಂತ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ವಿಚಾರಿಸಿದಾಗ ರಾಜೀವಿಗೆ ಗೊತ್ತಾಗದೇ ಇರೋ ಹಾಗೆ ಮಗುನ ನೋಡ್ಕೊಂಡು ಬರ್ತೀನಿ ಅಂತ ತಾನಾಗೆ ಹೇಳಿದ್ಲು. ನಾವು ನೀವು ಹೇಳಿದ ಮಾತನ್ನೇ ಹೇಳಿದ್ವಿ.
ರಾಜೀವಿಗೆ ಗೊತ್ತಾದರೆ ತೊಂದರೆ ಮಾಡ್ತಾನೆ ಅಂತ. ಆದರೂ ಅವಳು ಮನಸ್ಸು ತಡಿದೆ ಹೋಗಿ ನೋಡ್ಕೊಂಡು ಬರ್ತಿದ್ಲು. ಕೊನೆಗೆ ಏನಾಯಿತು? ಸ್ವರೂಪ ಅವನ ಮನೇಲಿದ್ದನ್ನು ರಾಜೀವ ನೋಡಿಬಿಟ್ಟಿದ್ದಾನೆ. ಏನಂದಂತೆ? ಇನ್ನೇನಂತಾನೆ, ಸ್ವರೂಪನ ಹತ್ರ ತುಂಬ ಚೀಪಾಗಿ ಮಾತಾಡೋದಂತೆ. ರಾಜೀವ್ ಹಾಗೆ ಬೈದ ಅನ್ನೋದಕ್ಕಿಂತ ಇನ್ನು ಮುಂದೆ ಮಗು ನೋಡೋದಕ್ಕಾಗಲ್ವಲ್ಲ ಅನ್ನೋ ದುಃಖನೇ ಅವಳಿಗೆ ಜಾಸ್ತಿ ಆಗಿದೆ. ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ನಮಗಂತೂ ಅವಳಿಗೆ ಸಮಾಧಾನ ಹೇಳೋಕ್ಕೂ ಆಗ್ತಿಲ್ಲ. ಸ್ವರೂಪ ಎಲ್ಲಿ ಈಗ? ರೂಮಲ್ಲಿದ್ದಾಳೆ. ನಾನು ಹೋಗಿ ಅವಳ ಹತ್ರ ಮಾತಾಡ್ತೀನಿ. ರಮ್ಯ ಅವರೇ, ಕೂತ್ಕೊಳ್ಳಿ. ನೀವು ಮಾತಾಡೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ಅವಳಿಗೆ ಸಮಾಧಾನ ಆಗಬೇಕು ಅಂದರೆ ಅವಳು ಮಗುನ ನೋಡಬೇಕು. ಅಮ್ಮ, ನೀನೇನಮ್ಮ, ನೀನು ಅವಳ ಥರನೇ ಮಾತಾಡ್ತೀಯಲ್ಲ. ಆ ಮಗು ರಾಜೀವನ ಹತ್ರನೇ ಇರುತ್ತೆ, ರಾಜೀವನ ಹತ್ರನೇ ಬೆಳೆಯುತ್ತೆ. ಯಾಕೆ ಯಾರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿಲ್ಲ? ಆ ಸ್ವರೂಪ ಅವಳು ಬುದ್ಧಿವಂತೆ, ಅವಳಿಗೂ ಅರ್ಥ ಆಗ್ತಿಲ್ಲ. ತೀರಾ ಅತಿರೇಕ ಅಂತ ಅನ್ನಿಸ್ತಿದೆ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ. ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ, ನೀನೇ ಭೂಮಿ ನೀನೇ ಬಾನು ನೀನೇ ನಂದನ. ಮಿಂಚು ಮಿಂಚು ಸಿರಿ ಮಿಂಚು, ಇದು ದಾರಿ ತೋರುವ ಮಿಂಚು, ಒಳ ಮಿಂಚು ಮಿಂಚು ಸುಳಿ ಮಿಂಚು.